ಯೆರೆಮೀಯನು ಬರೆದ ಪ್ರವಾದನೆ ಪುಸ್ತಕ 9ನೇ ಅಧ್ಯಾಯ 24ನೇ ವಚನ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಕರ್ತನಲ್ಲೂ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆ ನಿಮ್ಮನ್ನು ವಂದಿಸುತ್ತೇನೆ. ಸರ್ವಶಕ್ತನಾದಂಥ ದೇವರು ಅನುದಿನವೂ ಸಹ ನಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿದ್ದಾರೆ. ಪ್ರಿಯರೇ, ಈಗ ನಿಮ್ಮ ಕೂಡ ದೇವರು ಮಾತನಾಡ್ತಾ ಇದ್ದಾರೆ. ನಿಮ್ಮ ಹೆಚ್ಚಳ ಯಾವ ವಿಷಯದಲ್ಲಿದೆ? ಆತ್ಮಿಕ ಜೀವಿತದಲ್ಲಿ ಹೆಚ್ಚಳ ಅನ್ನುವಂಥದ್ದೇ ಇರಬಾರದು. ಯಾಕಂದರೆ ತನ್ನನ್ನು ತಾನು ಹೆಚ್ಚಿಸಿಕೊಂಡೇ ಸೈತಾನನು ಭೂಮಿಗೆ ಬೀಳಲ್ಪಟ್ಟನು. ದೇವರ ಸಾನ್ನಿಧ್ಯದಿಂದಲೇ ಕರ್ತನು ಅವನನ್ನು ತಳ್ಳಿಬಿಟ್ಟರು. ಕಾರಣ ಅವನು ಹೆಚ್ಚಿಸಿಕೊಂಡನು. ತನ್ನ ಸೌಂದರ್ಯ, ತನ್ನ ಜ್ಞಾನ, ತನ್ನ ಬಲದ ಮೇಲೆ ಯಾರೂ ಸಹ ನಂಬಿಕೆಯನ್ನು ಇಟ್ಟು ಹೆಚ್ಚಳ ಪಡಬಾರದು. ಇಂದು ನಿಮಗಿರುವಂಥ ಹೆಚ್ಚಳ ಇದೇ ರೀತಿಯಲ್ಲಿ ಇದೆಯಾ? ಲೋಕದವರಿಗೂ ನಿಮಗೆ ಏನು ವ್ಯತ್ಯಾಸ ಇರ್ತದೆ? ಕರ್ತನನ್ನು ಅರಿತುಕೊಂಡಿರುವಂಥ ವಿಷಯದಲ್ಲಿ ಹೆಚ್ಚಳ ಪಡುವಂಥದ್ದು, ಕರ್ತನ ಸಮ್ಮುಖದಲ್ಲಿ ಹೆಚ್ಚಳ ಪಡುವಂಥದ್ದು ಅದು ನಿಜವಾಗಿಯೂ ಉತ್ತಮವಾದದ್ದು. ಪೌಲನ ಕೂಡ ಕರ್ತನ ವಾಕ್ಯದಲ್ಲಿ ಹೇಗೆ ಹೇಳಲ್ಪಡ್ತಾನೆ? ಹೆಚ್ಚಳ ಪಡುವನು ಕರ್ತನಲ್ಲಿ ಹೆಚ್ಚಳ ಪಡಲಿ ಎಂಬುದಾಗಿ ಹೇಳಿ. ಯಾವ ವಿಷಯದಲ್ಲಿ ಕರ್ತನಲ್ಲಿ ನಾವು ಹೆಚ್ಚಳ ಪಡಬೇಕು ಗೊತ್ತಾ? ಪ್ರೀತಿ, ನೀತಿ, ನ್ಯಾಯಗಳು. ಹೌದು ಪ್ರಿಯರೇ, ಕರ್ತನಿಗೆ ಅತಿ ಪ್ರಿಯವಾದಂತಹ ಕಾರ್ಯಗಳಿವೆ. ಪ್ರೀತಿಯನ್ನು ಅನುಸರಿಸುವಂಥದ್ದು, ನೀತಿಯಲ್ಲಿ ಪರಿಶುದ್ಧವಾಗಿ ನಡೆದುಕೊಳ್ಳುವಂಥದ್ದು, ನ್ಯಾಯವನ್ನು ಆಚರಿಸುವಂಥದ್ದು. ಈ ಮೂರು ಸರ್ವಶಕ್ತನಾದಂಥ ದೇವರ ಸಮ್ಮುಖದಲ್ಲಿ ಮೆಚ್ಚುಗೆಯಾಗುವಂಥ ಅಂಶಗಳಾಗಿದೆ. ಈ ಮೂರು ವಿಷಯಗಳಲ್ಲಿ ಯಾರು ಕ್ರಮವಾಗಿರುತ್ತಾರೋ ಅವರು ಕರ್ತನಿಗೆ ಮೆಚ್ಚುಗೆ. ಹೌದು ಪ್ರಿಯರೇ, ಪ್ರೀತಿ ನಾವು ಕರ್ತನಲ್ಲಿ ಇರುವಂಥವ್ರನ್ನ ಮಾತ್ರವಲ್ಲದೆ ಇತರರನ್ನು ಸಹ ನಾವು ಯಥಾರ್ಥವಾಗಿ ಪ್ರೀತಿಸಬೇಕು. ನೀತಿ, ಎಲ್ಲ ವಿಷಯಗಳಲ್ಲೂ ಸಹ ಪರಿಶುದ್ಧತೆಯನ್ನು ನಾವು ತೋರ್ಪಡಿಸಿಕೊಳ್ಳಬೇಕು. ನ್ಯಾಯ, ನಮಗೆ ಪ್ರೀತಿ ಪಾತ್ರರಿಗೆ, ನಮ್ಮ ಹತ್ತಿರದವರಿಗೆ ಮಾತ್ರವೇ ನಾವು ನ್ಯಾಯವಾಗಿ ನಡೆದುಕೊಳ್ಳಬಾರದು. ಎಲ್ಲರಿಗೂ ಸಹ ನಾವು ನ್ಯಾಯವಾಗಿ ನಡೆದುಕೊಳ್ಳುವಾಗ ಕರ್ತನಿಗೆ ನಾವು ಮೆಚ್ಚುಗೆ ಆಗಿರುತ್ತೇವೆ. ಈ ಮೂರು ಸ್ವಭಾವಗಳು ನಮ್ಮಲ್ಲಿ ಇರುವುದಾದರೆ ಕರ್ತನ ನಮ್ಮಲ್ಲಿದ್ದಾರೆ. ನಾವು ಕರ್ತನಿಗೆ ಮೆಚ್ಚುಗೆ ಆಗಿದ್ದೇವೆ, ಮಾತ್ರವಲ್ಲದೆ ಕರ್ತನನ್ನು ಅರಿತುಕೊಂಡವರಾಗಿದ್ದೇವೆ. ಈ ಮೂರು ಸ್ವಭಾವಗಳು ನಮ್ಮಲ್ಲಿಲ್ಲ ಅಂದರೆ ನಾವು ಕರ್ತನಿಗೆ ದೂರವಾಗಿರುತ್ತೇವೆ. ಈ ಸ್ವಭಾವಗಳು ನಿಮ್ಮಲ್ಲಿ ಉಂಟಾಗಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನಿಮ್ಮಲ್ಲಿ ಇದ್ದುಕೊಂಡವರಾಗಿ ಪ್ರೀತಿ, ನೀತಿ, ನ್ಯಾಯಗಳನ್ನು ಅನುಸರಿಸಿ ನಿಮ್ಮ ಸಮ್ಮುಖದಲ್ಲಿ ಹೆಚ್ಚಳ ಪಡುವ ಹಾಗೆ ಈ ಸಹೋದರ ಸಹೋದರಿಯನ್ನು ಮುಟ್ಟಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.